ನಾನು ಕಳ್ಸಲ್ಲಪ್ಪ. ನಿಮ್ಮ ಹತ್ರ ಬರೋದು ವಯಸ್ಸಲ್ಲಿ ಯಾಕೆ ಬೇಕು? ಬಟ್ ಎಲ್ಲ ನಾನು ಕಳೆದೋದ್ರೆ ಗಾಯ್ಸ್, ಫೋನು ನೆಟ್ವರ್ಕು ಇಲ್ಲ ಬ್ರೋ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ಬಟ್ ಮೊದ್ಲಂಗೆ ಎನರ್ಜಿ ಇಲ್ಲ. ವಯಸ್ಸು ಬೇರೆ ಆಯಿತು, ಆದರೂ ಬಿಡಲ್ಲ. ಮಿಸ್ ಆಗಿ ಬೇರೆ ಕಡೆ ಎತ್ಕೊಂಡ್ಬಿಟ್ಟಿದ್ದೀವಿ. ಒಳ್ಳೆ ಕುಡುಕ್ರ ಥರ ಗಾಂಜಾ ಹೊಡೆದಂಗೆ ಡ್ರಗ್ ಅಡಿಕ್ಟ್ ಥರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ. ಮಸಾಲ ವಡೆದ ಸಾಹಸ ಮಾಡಿ ಹತ್ತಿದ್ದೀನಿ. ಒಂದ್ಸಲಿ ಇಲ್ಲಿ ಬಂದು ಇಂಥ ಅಟ್ಮಾಸ್ಫಿಯರ್ನ ನೋಡಿ ಇದನ್ನು ಎಂಜಾಯ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ. ಹೆಂಗ್ ಗೊತ್ತಾ, ಈ ಬೆಂಗಳೂರು ಈ ಟ್ರಾಫಿಕ್, ವರ್ಕು, ಪ್ರೆಷರು, ಅದರಿಂದ ಒಳ್ಳೆ ರಿಲ್ಯಾಕ್ಸ್ ಮಾಡಕ್ ಮಾತ್ರ ಮಸ್ತ್ ಪ್ಲೇಸ್ ಮಗ ಇದು. ಏನ್ ಕೊಡು ನಿಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರೀ ಅಕ್ಕಿಗಳದ್ದು ಇದಾಗಿ ಕೇಳಿಸ್ತಾ ಇತ್ತು, ಒಂಥರ ಚಿಲಿ ಪಿಲಿ ಚಿಲಿ ಪಿಲಿ. ವೆದರ್ ಮಾತ್ರ ಸಖತ್ತಾಗಿದೆ. ಕೆಳಗಡೆ ಕೂಡ ಒಂದು ಸ್ಪಾಟಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ ಗಾಯ್ಸ್. ಕೆಳಗಡೆ ಈಗ ಸ್ಟ್ರೀಮ್ ಹರಿತಾ ಇದೆಯಲ್ಲ, ಆ ಕಡೆ ಹೋಗ್ತಾ ಇದೀವಿ. ಬನ್ರ ಇಲ್ಲೇ ಬೈ, ಬಾ 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 ನಮ್ಮ ಜೊತೆ ಹೋಗಂಬ. ನಾವು ಟ್ರೆಕ್ಕಿಂಗ್ ಹೋಗ್ತಿದ್ವಿ, ಹೋಗೋಣ ಬಾ ಬಾ. ನಮ್ಮ ಜೊತೆ ಬರ್ತೈತೆ ನಾಯಿ ಕೂಡ. ನೋಡಿ ಏನೋ ಗಿಡಗಳು, ಏನಿದು ಚಕ್ಕೋತನ. ಮಗ ರಘು, ಸ್ವಲ್ಪ ಜಾರುತ್ತೆ, ನೋಡ್ಕೊಂಡ್ ಬಾ. ಸ್ಲಿಪ್ ಆಗ್ಬಿಡ್ತೀರೇನೋ ಅಂತ ನಾನು ಈ ಥರ ಕ್ರಾಕ್ಸ್ ಹಾಕೊಂಬಂದ್ಬಿಟ್ಟಿದ್ದೀನಿ. ಸ್ವಲ್ಪ ಜಾರ್ತೈತೆ, ಬಟ್ ಸ್ಟಿಲ್ ಓಕೆ. ನೋಡಿ ಫುಲ್ಲು ಪಾಚಿ ಕಟ್ಬಿಟ್ಟಿದೆ. ಇಲ್ಲಿ ಪಾಚಿ ಇದೆ, ಬಟ್ ಭಾಳ ನೀರು ಮಾತ್ರ ಮಸ್ತ್ ಇದೆ. ಮಳೆ ಬಂದ್ರೆ ಇನ್ನೂ ಸಗದಾಗಿರುತ್ತೆ. ಈಗ ಇವಾಗ ಮಾನ್ಸೂನ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಟ್ರೆಕ್ ಮಾಡೋದಕ್ಕೆ, ರೈಡ್ ಮಾಡೋದಕ್ಕೆಲ್ಲ ಪ್ಲಾನ್ ಮಾಡ್ತಾ ಇರ್ತೀರಾ. ಅವಾಗ ಹೋದಾಗ್ಲೂ ಅಷ್ಟೇ ಈ ತರ ಪ್ಲಾಸ್ಟಿಕ್ ನ ತಗೊಂಡೋದ್ರು ವಾಪಸ್ ತಗೊಂಬನ್ನಿ. ಆಲ್ಮೋಸ್ಟ್ ಅವಾಯ್ಡ್ ಮಾಡಿ ತಗೊಂಡೋಗೋದನ್ನೇ. ಎಷ್ಟು ಪ್ಯೂರಿಫೈ ಆಯ್ತು. ಬೆಳಿಗ್ಗೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾರ್ಟ್ ಮಾಡಿದ್ದು. ನಾವು ಪ್ಲಾನ್ ಇರಲಿಲ್ಲ ಇಲ್ಲಿಗೆ ಹೋಗ್ಬೇಕು ಅಂತ. ನೈಟು ಹಿಂಗೆ ನಮ್ಮ ಕಿಟಿ ಬೈ ಹೋಗೋಣ ಇಲ್ಲಿ ಫ್ರೆಂಡ್ಸ್ ಎಲ್ಲ, ತುಂಬ ದಿನ ಆಯಿತು ಮಾನ್ಸೂನ್ ರೈಡ್ ಹೋಗೋಣ, ಹೆಂಗಿದ್ರು ಇವಾಗ ರೈನೆಲ್ಲ ಸ್ಟಾರ್ಟ್ ಆಗಿರುತ್ತೆ, ಒಂದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಬೆಳಗ್ಗೆ ಏನು ಪ್ಯಾಕು ನೆಟ್ಟಿಗೆ ಮಾಡಿರಲಿಲ್ಲ, ಹಂಗೆ ಹೊರಟು ಬಂದಿದ್ದು. ಬರೋಷ್ಟರಲ್ಲಿ ಒಂದು ಹೆಚ್ಚು ಕಡಿಮೆ 2:30 ಆಗಿತ್ತು. ಫ್ರೆಶ್ ಅಪ್ ಆಗಿ ಸ್ವಲ್ಪ ಒಂಚೂರು ಲಂಚ್ ಎಲ್ಲ ಮಾಡಿಕೊಂಡು ಆಮೇಲಿಂದ ಸ್ವಲ್ಪ ಇಲ್ಲೇ ಚಿಲ್ ಮಾಡ್ತಾಯಿದ್ವಿ. ಇನ್ನೊಂದು ಸ್ವಲ್ಪ ಹೊತ್ತು ಇವಾಗ ವೈಬ್ ಮಾಡಿಕೊಂಡು ಪುನಃ ನೈಟು ನಮ್ಮ ಸ್ಟೇಗೆ ಹೋಗ್ತೀವಿ. ಆಮೇಲಿಂದ ನಿಮಗೆ ಇಲ್ಲಿ ನಿಯರೆಸ್ಟ್ ಬಂದ್ಬಿಟ್ಟು ತಡಿಯಂಡಮೋಲ್ ಟ್ರೆಕ್ಕಿಂಗ್ ಇದೆಯಲ್ಲ, ಅದಕ್ಕೆ ತುಂಬ ನಿಯರೆಸ್ಟು. ಆಮೇಲಿಂದ ಇನ್ನೊಂದು ಯಾವುದೋ ಚೇಲವರ ಫಾಲ್ಸ್, ಚೇಲವರ ಫಾಲ್ಸ್ ಅಂತ ಇದೆಯಂತೆ. ಅಲ್ಲೇ ನೋಡೋದು ನಾಳೆ, ಆದರೆ ನಾವು ಅಲ್ಲಿಗೆ ಒಂದು ಸರಿ ಟ್ರೈ ಮಾಡ್ತೀವಿ. ಇನ್ನೊಂದು ಟ್ರೆಕ್ಕಿಂಗ್ ಸ್ಪಾಟ್ ಕೂಡ ಇದೆ. ತಡಿಯಂಡಮೋಲ್ನ ಬಿಡ್ತಾ ಇಲ್ದಿರೋ ಕಾರಣ ನಾವು ಇವಾಗ ಬೇರೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಅದ್ಯಾವುದು ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ, ಸ್ಕಿಪ್ ಮಾಡಿದೆ ನೋಡಿ. ವಾಟರ್ ಸ್ಟ್ರೀಮ್ ಅಲ್ಲಿ ಸಖತ್ ಎಂಜಾಯ್ ಮಾಡ್ಕೊಂಡು ನಮ್ಮ ಸ್ಟೇಗೆ ರಿಟರ್ನ್ ಆದ್ವಿ. ಒಳ್ಳೆ ವ್ಯೂ ಕಾಣಿಸ್ತಾ ಇತ್ತು ಲಾನಲ್ಲಿ ಅಂತ ಅನ್ಬಿಟ್ಟು ಅಲ್ಲೇ ಕಾಫಿ ಕುಡಿತಾ ಟೈಮ್ ಕಳೆದಿದೆ ಗೊತ್ತಾಗ್ಲಿಲ್ಲ. ಕೂರ್ಗ್ ಕಾಫಿ ಅಂತೂ ಸಖತ್ ಅಲ್ಟಿಮೇಟ್ ಆಗಿತ್ತು. ಕಾಫಿ ಕುಡಿದ್ಬಿಟ್ಟು ನಮ್ಮ ಬಾಯ್ಸ್ ಎಲ್ಲ ಕ್ಯಾಂಪ್ ಫೈರ್ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಆನಂದ್ ಸರ್ ಒಂದ್ ಕಡೆ ಅವ್ರ ಸಂಗೀತ ಕಚೇರಿನ ಸ್ಟಾರ್ಟ್ ಮಾಡಿದ್ರು. ಅವ್ರು ಹಾಡು ಹೇಳ್ತಾ ಇದ್ರೆ ನಮ್ಮ ವರನ್ ನಟ ರಾಜ್ಕುಮಾರ್ ಅವರೇ ನೆನಪಾಗ್ತಾ ಇದ್ರು. ಈ ಕಡೆ ಸುನೀಲ್ ಸರ್ ಬಾರ್ಬಿಕ್ಯೂನ ಮಾಡೋಣ ಅಂತ ಅನ್ಬಿಟ್ಟು ಅವರು ತಯಾರಿನ ಮಾಡ್ಕೊತಾ ಇದ್ರು. ಪಾರ್ಟಿನ ಸಖತ್ ಎಂಜಾಯ್ ಮಾಡಿ ಕೂರ್ಗ್ ಡ್ಯಾನ್ಸ್ ನ ಮಾಡ್ಕೊಂಡು ಇವತ್ತಿನ ಡೇನ ಎಂಡ್ ಮಾಡಿದ್ವಿ.
ಗಾಯ್ಸ್ ಬೆಳಗ್ಗೆ ಹಾಟ್ ಡ್ರಿಂಕ್ಸ್ ಕುಡಿತಾ ಇದೀವಿ. ಹಾಟ್ ಡ್ರಿಂಕ್ಸ್ ಅಂದ್ರೆ ಹಾಟ್ ಡ್ರಿಂಕ್ಸ್ ಅಲ್ಲ, ಬಿಸಿನೀರ್ನ. ಈಗ ಬಿಸಿನೀರೆಲ್ಲ ಕುಡ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಹೊಡೋದಷ್ಟೇ. ಟೈಮ್ ಆಲ್ರೆಡಿ 6:45 ಆಯ್ತಾ ಬಂತು. ಅವಾಗಲೇ ಅಷ್ಟೊಂದು ಹಾಗೆ ಇರಲಿಲ್ಲ. ಈಗ ನೋಡಿ ಹಿಂಗೆ ಕಾಣಿಸ್ತಿದೆ. ಗಾಯ್ಸ್ ನಾವೀಗ ಬೇಸ್ ಕ್ಯಾಂಪಿಗೆ ಬಂದಿದ್ದೀವಿ. ಅಂದರೆ ಇಲ್ಲಿಂದನೇ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲೆಲ್ಲ ಪಾರ್ಕ್ ಮಾಡಿ ನೋಡಿ, ಇಲ್ಲೆಲ್ಲ ವೆಹಿಕಲ್ ಪಾರ್ಕ್ ಮಾಡಿ ನಾವೀಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳೆ ಎಲ್ಲ ಆಲ್ರೆಡಿ ಒಂದು ರೌಂಡು ಇವಾಗ ಸ್ವಲ್ಪ ನಿಂತಿದೆ. ಡ್ರಿಸ್ಲಿಂಗು ಕೂಡ ಮಧ್ಯದಲ್ಲಿ ಬರ್ತಾ ಇದೆ. ಇವಾಗ ಇಷ್ಟೊತ್ತು ನಾವು ಬಂದಿದ ತಕ್ಷಣ ಫುಲ್ ಫಾಗ್ ಇತ್ತು. ಇವಾಗ ಜಸ್ಟ್ ಕ್ಲಿಯರ್ ಆಗಿರೋದು. ಗಾಯ್ಸ್ ಆರ್ ಯು ರೆಡಿ? ಎಲ್ಲಿಗೆ ದನ ಮೀಸಕ ಬ್ರೋ ಹೆಂಗ ಅನಿಸ್ತಾ ಇದೆ? ಸೂಪರ್ ಬ್ರೋ. ಈ ತರ ಪ್ಲೇಸ್ ನಾನು ನೋಡೇ ಇಲ್ಲ ಎಲ್ಲೂ. ನನ್ ಮೇಲೆ ಹಣೆ ಇಟ್ಟು. ಹೌದಾ? ಇವಾಗ ಜಸ್ಟ್ ಸ್ಟಾರ್ಟ್ ಮಾಡಿದೀವಿ. ಇನ್ನು ಮುಂದೆ ಹೋಗ್ತಾ ಇದೀವಲ್ಲ, ನೋಡೋಣ ಹೆಂಗಿದೆ ವ್ಯೂ ಎಲ್ಲ ನೋಡ್ತಾ ಇರ್ತೀರಾ. ಎಲ್ಲೂ ಸ್ಕಿಪ್ ಮಾಡ್ಬೇಡಿ. ಲೀಚಸ್ ಕೂಡ ಇರುತ್ತೆ ಅಲ್ಲಿ. ಟ್ರೆಕ್ಕಿಂಗ್ ನೋಡಿ ನೋಡಿ, ಫುಲ್ ಮಿಸ್ಟು. ನೋಡಿ ಹೆಂಗೆ ಹಾಳು ಮಾಡಿದ್ದಾರೆ ಇಲ್ಲಿ. ಇಂಥವೆಲ್ಲ ಮಾಡಬೇಡಿ ಸ್ನೇಹಿತರೆ ನೀವು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಚೆನ್ನಾಗಿದೆ ವ್ಯೂ ಇಲ್ಲಿ. ಇಲ್ಲಿ ತಗೋ ಸಿಗುತ್ತೆ. ರೈಟ್. ಗಾಯ್ಸ್ ಫುಲ್ ಮಿಸ್ಟು, ಏನು ಕಾಣ್ತಾನೆ ಇಲ್ಲ. ಮೇಲ್ಗಡೆ ವ್ಯೂ ನೋಡ್ಬೇಕು ಹೆಂಗಿದೆ ಅಂತ ಅನ್ಬಿಟ್ಟು ನಾವು ಆ ಕಡೆ ಹೋಗ್ಬೇಕು, ಈ ಕಡೆ ಹೋಗ್ಬೇಕು. ಆ ಕನ್ಫ್ಯೂಷನ್ ಅಲ್ಲಿ ಬರೀ ಇದೀವಿ ಇವಾಗ. ಅಲ್ಲಿ ಎರಡು ಕಡೆ ಫಾಗಲ್ಲಿಂದ ಏನು ಕಾಣಿಸ್ತಾನೆ ಇಲ್ಲ. ಬಟ್ ಆ ಸೂರ್ಯ ಹುಡ್ತಾರ ಮಾತ್ರ ಮಸ್ತ್ ಕಾಣಿಸ್ತಾ ಐತೆ. ವೈಟ್ ಕಲರ್ ಕಾಣಿಸ್ತೈತೆ ಇಲ್ಲಿ ನಮ್ಗಂತೂ. ಅದು ಚಂದ್ರನ ಸೂರ್ಯನ ಕನ್ಫ್ಯೂಷನ್ ಆಗಿದೀವಿ. ನೋಡೋಣ. ಅಲ್ಲಿ ಮಿಸ್ಟರ್ ಸೂರ್ಯ ಇಲ್ಲಿದ್ಯಪ್ಪ. ರೀಸೆಂಟ್ ಆಗಿ ಒಬ್ರು ಟ್ರೆಕ್ಕಿಂಗ್ ಬಂದು ಇದರಿಂದ ಕೇರಳದಿಂದ ಮಿಸ್ ಆಗ್ಬಿಟ್ಟಿದ್ರು. ಈಗ ಹಾಗಾಗಿ ಟ್ರೆಕ್ಕಿಂಗು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಹಂಗಾಗಿ ನಾವು ಇದಕ್ಕೆ ಬಂದ್ವಿ. ನೋಡೋದ್ರಲ್ಲಿ ಎಲ್ಲೂ ಬೋರ್ಡ್ ಕೂಡ ಹಾಕಿಲ್ಲ ಯಾವ ಕಡೆ ಹೋಗ್ಬೇಕು ಅಂತ. ಸುಮ್ಮನೆ ಹತ್ತಾ ಇದೀವಿ. ಒಬ್ಬ ಸುಸ್ತಾಗ್ಬಿಟ್ವಿ ಎಷ್ಟಕ್ಕೆ. ಬಟ್ ಎಲ್ಲ ನಾನು ಕಳೆದೋದ್ರೆ ಗಾಯ್ಸ್, ಫೋನು ನೆಟ್ವರ್ಕ್ ಇಲ್ಲ. ಹೆಲ್ಪ್ ಮಾಡಿ ಗಾಯ್ಸ್. ಇದ ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ, ಒಳ್ಳೆ ಕುಡುಕ್ರು ತರ, ಗಾಂಜಾ ಹೊಡೆದಂಗೆ, ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ, ನಶೆಯಲ್ಲಿ ಇದ್ದಂಗೆ ಇರುತ್ತೆ. 100 CR ವರ್ತ್ ಸರ್, ಪರ್ಚೇಸ್ ಅಲ್ಲ, 100 CR ವರ್ತ್. ಡೈಲಿ ಒಂದು 2 kg ಚಿಕನ್ ತಿನ್ನುತ್ತೆ. ನಮ್ಗೆ ಇದರಲ್ಲಿ ಕುದುರೆಮುಖ ಟ್ರೆಕ್ಕಲ್ಲಿ ಸಿಕ್ಬಿಟ್ಟಿತ್ತು ನಾಯಿ ಹಿಂಗೇನೆ. ನಮ್ಮ ಪ್ರಜ್ವಲ್ RK ಅವರು ಇವಾಗ ಈ ನಾಯಿನ ದತ್ತು ತಗೊಂಡಿದ್ದಾರೆ. ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಫ್ರೆಂಡ್ಗೆ. ಕೊಪ್ಪದವ್ರೆ ಯಾಕೆ ಆಕ್ಸಿಜನ್ ಬೇಕಾ? ಆಕ್ಸಿಜನ್ ಸಿಲಿಂಡರ್ ತಗೊಂಡ್ಬಿಡ್ರಪ್ಪ. ಅದು ಫುಲ್ ಕವರ್ ಆಗುತ್ತೆ. ಆಕಾಶ ಇದು ಎಷ್ಟನೇ ಎಷ್ಟು ಪೀಕ್ ಏನಾರ ಮಾಹಿತಿ ಇದೆಯಾ ನಿಮಗೆ? ಮೋಸ್ಟ್ಲಿ ಐ ಥಿಂಕ್ 4ನೇದು ಅನ್ಸುತ್ತೆ. ಫಸ್ಟ್ನೇದು ಗೊತ್ತಲ್ಲ, ಮುಳ್ಳಯ್ಯನಗಿರಿ 1917 km. ಸೆಕೆಂಡ್ ಕುದುರೆಮುಖ ಸೆಕೆಂಡ್. ಮೂರನೇದು ಥರ್ಡ್ ದೇವರಮ್ಮ ಬೆಟ್ಟನೂ ಇರಬೇಕು. ಇದು ಅನ್ಸುತ್ತೆ. ಫ್ಯಾಕ್ಟ್ಸ್ ಮರ್ತ್ಬಿಟ್ಟಿದ್ದೀನಿ. KPSC ಓದಿ ಎಲ್ಲ ಮರ್ತೋಗ್ಬಿಟ್ಟೈತೆ. ಮೂರನೇದು ಇದು ಸರ್ ಬಾಬಾ ಬುಡನ್ಗಿರಿ. ಎಸ್. 4ನೇದು ತಡಿಯಂಡ ಮೋಡ್. ಬಟ್ ನಾವೀಗ ಬಂದಿರೋ ತಡಿಯಂಡ ಮೋಡ್ಲಲ್ಲ. ಫಸ್ಟ್ ಹೋಗ್ತಿದ್ದಾರೆ. ಆದ್ರೆ ಈ ಜೋಶ್ನ ಮೆಚ್ಚಬೇಕು. 50 ವರ್ಷ 50 ವರ್ಷ. ಬ್ರೋ ಇವಾಗ ಈ ರೂಟಲ್ಲಿ ಹೋಗೋಣ ಇಲ್ಲ ಈ ರೂಟಲ್ಲಿ ಹೋಗೋಣ? ಈ ರೂಟಲ್ಲಿ ಬೇಡ ಬ್ರೋ. ಈ ರೂಟ್ ತುಂಬಾ ಏನ್ ಡಿಫಿಕಲ್ಟ್ ಇದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ, ಕಷ್ಟ ಇದೆ. ಬಟ್ ಈ ರೂಟ್ ಪರವಾಗಿಲ್ಲ. ನಮ್ ಟೀಮಲ್ಲೆಲ್ಲ ವಯಸ್ಸಾಗಿರೋರ ಇದ್ದಾರೆ. ಸೊ ಆಲೆ ಇಬ್ರು ಕೂತ್ಬಿಟ್ಟಿದ್ದಾರೆ. ಸರ್ ವಯಸ್ಸು ನನಗೆ ಈಗ 38 ಸರ್. ಮಿಕ್ಕಿದ ಸರ್ ಮಿಕ್ಕಿದಿಲ್ಲ ಸರ್, ಪ್ರಾಮಿಸ್ 38. 38 ತರ ಕಾಣೋದಲ್ಲ ಬ್ರೋ ನೀವು? ಹೌದು. 24 ತರ ಹೆಂಗೆ ಎನರ್ಜೆಟಿಕ್ ಬಾಯ್ ನಮ್ ಟೀಮ್ ಅಲ್ಲಿ. ನೋಡಿ ಹೆಂಗೆ ಬಾಡಿ ಹೆಂಗಿದೆ ಒಂದ್ಸತಿ ತೋರಿಸಿ ಮಗ. ಇದೇ ಇದ್ ಮಾಡ. ಬಂದ್ರು ನಮ್ ಟೀಮ್. ನಮ್ ಟೀಮ್ ಇರಿತಲೆ ಬಂತು. ಬರೋ ನಮ್ಮ ನೋಡೋ ಇವರು ನಮ್ಮ ಟೀಮ್ ನ 55 ವರ್ಷದ ಯುವಕ ಹೆಂಗೆ ಇದಾರೆ ಅಂದ್ರೆ ಈಗ್ಲೂ 5ವರೆಗೆ ಎದ್ದು ಎಲ್ಲ ನೆನ್ಸ್ಕೊಂಡು ಟ್ರಿಪ್ ಪ್ಲಾನ್ ಮಾಡಿದ್ರು. ಯಾವ್ದು ಬಿಟ್ಟು ನಾವು ಪ್ಲಾನ್ ಮಾಡಲ್ಲ, ಇವರಿಂದಾನೇ ನಾವ್ ಇಲ್ಲಿ ಬರೋ ಕಾರಣ ಆಗಿರೋದು. ಸೊ ಆದ್ರೂ ಈ ಏಜ್ ಅಲ್ಲಿ ನಮ್ ತರನೇ ನಮ್ಮ ಜೋಶಲ್ಲಿ ಬರ್ತಾ ಇದಾರೆ ಅಂದ್ರೆ ನಾವು ಲೆಕ್ಕ ಹಾಕೊಳ್ಳಿ. ಅನಂತ್ ಸರ್ಗೆ ಈಗ ಈ ರೋಡ್ ಕರೆಕ್ಟ್ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ದರಿದ್ರ ನನ್ನ ಮಕ್ಳು ಈ ಥರದೆಲ್ಲ ಹಾಕ್ಬಿಟ್ಟಿಲ್ಲ ಮಕ್ಕಳೆಲ್ಲ ತಗೊಂಬಂದಿಲ್ಲ ಪರಿಸರ ಹಾಳು ಮಾಡ್ತಾರೆ ಕಣ್ರಪ್ಪ. ಇಲ್ಲೇ ಹಾಕಿರಿ ಅದ್ರ ಬ್ಯಾಗ್ ನನ್ನ ಮಾಡ್ತಿದ್ದಾರೆ ನಮ್ಮ ಪರಿಸರ. ಗಾಯ್ಸ್ ಇವಾಗ ನಾವು ಮಿಸ್ ಆಗಿ ಬೇರೆ ಕಡೆ ತಗೊಂಡ್ಬಿಟ್ಟಿದೀವಿ. ನೋಡಿದ್ರು ಇದೆ ಎಂಟಂತೆ ಯಾರು ಆ ಕಡೆಯಿಂದ ಇನ್ನೊಂದ್ ಕಡೆ ಹತ್ಕೊಬರೋರು ನಮ್ಗೆ ಹೇಳಿದ್ರು ನೀವು ರಾಂಗ್ ಮೋಟರ್ ಬಂದಿದ್ದೀರಾ ಅಂತ. ಆಲ್ರೆಡಿ ಸುಸ್ತಾಗ್ಬಿಟ್ಟಿದೀವಿ, ಪುನಃ ಇಳಿದು ಆ ಕಡೆ ಹತ್ಬೇಕು. ಬಟ್ ಚೆನ್ನಾಗಿದೆ ಇಲ್ಲಿ. ಬಟ್ ಏನಂದ್ರೆ ಒಂದು ಕ್ಯಾಲರಿ ಬರ್ನ್ ಆಯ್ತು, ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಟ್ರೆಕ್ಕಿಂಗ್ ಆಗ್ಬೇಕಿತ್ತು, ಆಗಿದೆ ಅಷ್ಟೇ. ಡನ್ ಅಂಡ್ ಡಸ್ಟೆಡ್. ನೋಡಿ ಈ ಕಡೆ ವ್ಯೂ ಹೆಂಗಿದೆ. ಇವಾಗ ಅಲ್ಲಿ ಫಾಗ್ ಕ್ಲಿಯರ್ ಆಗ್ತೈತೆ. ಗಾಯ್ಸ್ ಇವಾಗ ಕೆಲವರು ಇಲ್ಲೇನೆ ಸ್ಕಿಪ್ ಮಾಡ್ಬಿಡ್ತವ್ರೆ, ಸಾಕು ಇಷ್ಟಕ್ಕೆ ಅಂತ ಅಂದ್ಬಿಟ್ಟು ನಾವು ಪುನಃ ಅಲ್ಲಿಗೆ ಹತ್ಕೊಂಡು ಪುನಃ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿದೀವಿ. ಇವರೆಲ್ಲ ಸಾಕು ಇಷ್ಟೇ ಎತ್ತಿದ್ದು ಹಿಂಗೆ ಹೋಗ್ಬಿಡೋಣ ಅಂತವ್ರೆ. ಟ್ರೆಕ್ಕಿಂಗ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿ ಖಂಡಿಸ್ತಾನಂತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಂಥವ್ರನ್ನೆಲ್ಲ ಜೊತೆಗೆ ಹಾಕೊಂಡ್ಬಂದು ನಾವು ಅಲ್ಲ ಅಡ್ವೆಂಚರ್ ಗಿಂತ ಕರ್ಕೊಂಬಂದ್ರೆ ಕತೆ ಮುಗೀತು ನಾವು. ನೀನು ಗನ್ಸೆ ಆದ್ರೆ ನನ್ನ ಎದುರ್ಗ್ ಬಾರೋ. ಇಷ್ಟೊತ್ತವರೆಗೂ ತೋರಿಸಿದ್ದು ಬರೀ ಟ್ರೇಲರ್. ನಾವು ಒಂದ್ಸರಿ ಹೆಂಗೆ ಅಂದ್ರೆ ಯಾವ್ದಾದ್ರು ಒಂದು ಟ್ರಕ್ ಮಾಡ್ಬೇಕಾದ್ರೆ ದೊಡ್ಡ ಬೆಟ್ಟ ಹತ್ಬೇಕು, ಚಿಕ್ಕ ಬೆಟ್ಟ ಹತ್ತಿ ಇಳ್ಬೇಕು ಅಂತ ವಾರ್ಮ್ ಅಪ್ ಮಾಡಿದೀವಿ. ಇಲ್ಲಿ ಸಖತ್ತಾಗಿದೆ. ಗ್ಯಾರಂಟಿ ಅಲ್ಲ ಇದು. ಹಂಗ ನೋಡಿ ಫುಲ್ ಕನ್ಫ್ಯೂಷನ್. ಇಲ್ಲೆಲ್ಲೋ ಆರೋ ಬೋರ್ಡ್ ಏನು ಹಾಕಿಲ್ಲ. ಇಲ್ಲ ದಾರಿ ಹಿಂಗೆ ಇರೋದು ಮಗ, ನೋಡಿದ್ಲೆ ಹತ್ತಿರೋದು ನೋಡಿದ್ರೆ ಇಲ್ಲಿ ಜೀಪೇ ಹೋಗಿರಂಗಿದೆ. ಇಲ್ಲಿ ಇಲ್ಲ ಇಲ್ಲ, ಇದು ಯಾವ್ದೋ ಪ್ರೈವೇಟ್ ಎಸ್ಟೇಟ್ಗೆ. ಮಸಾಲ ವಡೆದ ಥ್ಯಾಂಕ್ ಯು ಇದು ಆನೆಗೆ ಹಾಕಿರೋದು. ಇದು ಆನೆ ದಾಟಬಾರ್ದು ಅಂತ. ಪವರ್ ಲೈನು ನಾವು ದೊಡ್ಡ ಏನಾಗಲ್ಲ ಆಗುತ್ತೆ. ಬಟ್ ಏನು ಪವರ್ ಏನು ಕೊಟ್ಟಿಲ್ಲ ಅನ್ಸುತ್ತೆ. ಗಾಯ್ಸ್ ನೋಡಿ, ಇದು ಆನೆಗಳು ದಾಟಬಾರ್ದು ಅಂತ ಅನ್ಬಿಟ್ಟು ಫೆನ್ಸಿಂಗ್ ಮಾಡಿರೋದು. ಇದು ಎಲೆಕ್ಟ್ರಿಕ್ ಫೆನ್ಸಿಂಗು ನೋಡಿ, ಸುತ್ತ ಕಾಣಿಸ್ತಿದ್ಯಾ? ಸಿಕ್ಕಾಪಟ್ಟೆ ಆನೆಗಳು ಜಾಸ್ತಿ ಇದೆ ಅನ್ಸುತ್ತೆ ಇಲ್ಲಿ, ಅದಕ್ಕೆ. ಬಟ್ ಇಲ್ಲಿಗೆ ಇವಾಗ ಕನೆಕ್ಟೆಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಆದ್ರೂ ಹಿಂಗೆ ಹೋಗೋಣ ಮಾತ್ರ ರಾಜ ಕಾಡ್ಗಲ್ಲ. ಆದ್ರೂ ನಮ್ಮ ಟೀಮ್ ನ ನೇತೃತ್ವನ ಕಿಟಿ ಸರ್ ಅವ್ರು ತಗೊಂಡಿದ್ದಾರೆ. ಕಿಟಿ ಸರ್ ತಗೊಂಡು ಮುಂದ್ಗಡೆ ಹತ್ಕೊಂಡು ಹೋಗ್ತಾರೆ. ಈ ಜೋಶಲ್ಲಿ ಯಾವ್ದೇ ಟ್ರೆಕ್ಕಿಂಗ್ ಹೋಗ್ಬೇಕು ಅಂದ್ರೆ ಫಸ್ಟ್ ಇರ್ತಾರ ಅವರು. ಗೈಸ್ ಇಲ್ಲಿ ಮಡಿಕೇರಿ ಟೌನ್ ಲೋಕಲ್ ಬಾಯ್ಸ್ ಸಿಕ್ಕಿದ್ರು. ಇವರು ಹಿಂಗೆ ಬಂದಿರಂತೆ, ಫಸ್ಟ್ ಟೈಮ್ ಅಂತೆ ಇವ್ರು ಇಲ್ಲ ಇದ್ಕೊಂಡು. ಹೇಳಿ ಬ್ರೋ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಇದು? ಬರ್ತಾ ಚೆನ್ನಾಗಿತ್ತು. ಇಲ್ಲಿ ಮೇಲೆ ಬಂದಂಗೆ ಫುಲ್ ಹಿಡಿತಿದೆ ಬ್ರೋ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ, ಬಟ್ ಮೊದ್ಲಂಗೆ ಎನರ್ಜಿ ಇಲ್ಲ. ವಯಸ್ಸು ಬೇರೆ ಆಯಿತು. ಬಟ್ ಎರಡತ್ತಿದ್ವಿ, ಎರಡನೇದಿದ್ದು ಆ್ಯಕ್ಚುಲಿ. ಆದರೂ ಬಿಡಲ್ಲ. ಇನ್ನು ಸ್ವಲ್ಪ ಒಂದು 70 to 50 ಮೀಟರ್ಸ್ ಇದೆ, ಮಾಡ್ತೀವಿ. ಏನು ಬಿಡಲ್ಲ. ತುಂಬಾ ಕಷ್ಟ ಇದೆ, ಆಗಲ್ಲ ಅನ್ನೋರು ಅಲ್ಲೇ ಉಳ್ಕೊಂಡ್ರೆ ತುಂಬಾ ಒಳ್ಳೇದಿದೆ. ಆಲ್ಮೋಸ್ಟ್ ಬಂದಿದ್ದೀವಿ. ಒಂದು 700 ಮೀಟರ್ಸ್ ಬಂದಿರ್ಬೋದು. ಹೌದಾ? ಬಟ್ ಇಲ್ಲಿಂದ ತುಂಬಾ ಡೀಪ್ ಇದೆಯಲ್ಲ. ಹೌದು. ಮಿಸ್ ಆಗಿ ಏನಾದ್ರು ಯಾಮಾರಿದ್ರೆ ಗೋವಿಂದ ಮೀಟರ್ಸ್ ಇರ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ಆಲ್ಮೋಸ್ಟ್ ಪೀಕ್ ಹತ್ರನೇ ಇದೀವಿ. ಇವಾಗ ಫುಲ್ ಡ್ರೈನ್ ಔಟ್ ಆಗ್ಬಿಟ್ಟಿದೀವಿ. ಇನ್ನೇನಾರ ಸಮ್ಮರ್ ಬಿಸಿಲಲ್ಲಿ ಏನಾರ ಆಗಿದ್ದಿದ್ರೆ ಫುಲ್ ಬೂಸ್ಟ್ ಹಂಗಾಗ್ಬಿಟ್ಟಿದೆ. ಸ್ವಲ್ಪ ನಂದು ಗ್ರಿಪ್ ಅಷ್ಟೊಂದಿಲ್ಲ. ಅಪ್ಪ ಏನಿದೆ ಗುರು ವ್ಯೂ ಮಾತ್ರ ಇಲ್ಲಿ.
ಸಖತ್ತಾಗಿದೆ ಮಾತ್ರ. ಹಿಂದ್ಗಡೆ ಇವಾಗ ಒಂದು ವ್ಯೂ ಇತ್ತು ಮಾತ್ರ ಅಲ್ಟಿಮೇಟ್ ಆಗಿತ್ತು. ಜಸ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನೋಡೋಷ್ಟರಲ್ಲಿ ಕ್ಲೌಡೆಲ್ಲ ಪುನಃ ಕವರ್ ಆಗೋಯ್ತು. ಅನಂತು ಸರ್ ಹತ್ಬಿಟ್ರು, ಅವ್ರುಗಳು ಇನ್ನೂ ಅಲ್ಲೇ ಇದ್ದಾರೆ. ಹಿಡಿಯೋದು ಕಷ್ಟ ಗಾಯ್ಸ್. ಆಲ್ಮೋಸ್ಟ್ ಪೀಕು ರೀಚ್ ಆಗ್ತಾ ಇದ್ದೀವಿ. ಕಾಣಿಸ್ತಾ ಇದೆ ನೋಡಿ ಆ ಕಡೆ, ಅದೇ ಪೀಕು. ಒಳ್ಳೆ ವ್ಯೂನ ನಿಮ್ಗೆ ತೋರ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಫುಲ್ಲು ಫಾಗ್ ಕವರ್ ಆಗ್ಬಿಟ್ಟಿದೆ. ಲೈಟಾಗಿ ಡ್ರಿಸ್ಲಿಂಗು ಅಬ್ಬಾ. ಬಟ್ ಒಳ್ಳೆ ಸಖತ್ತಾಗಿದೆ. ಟೈಮ್ ಇವಾಗ 9:15. ಹಂಗೆ ಅನ್ಸೋದೇ ಇಲ್ಲ, ಮತ್ತು 6 ಗಂಟೆ ಇದ್ದಂಗೆ ಇದೆ ಅನಿಸ್ತಾ ಇದ್ದೀನಿ. ದಾಟಬಾರ್ದು ಈ ಕಡೆ, ಆ ಕಡೆಯಿಂದ ಈ ಕಡೆಯಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಆನೆಗಳಿಗೆ ಫೆನ್ಸಿಂಗ್ ಮಾಡಿರೋದು, ಎಲೆಕ್ಟ್ರಿಕ್ ಫೆನ್ಸಿಂಗು. ಬಟ್ ವರ್ಕ್ ಆಗ್ತಿದೆಯಲ್ಲೋ ಗೊತ್ತಿಲ್ಲ, ಬಟ್ ಮಾಡಿದ್ದಾರೆ ಅರಣ್ಯ ಇಲಾಖೆಯಿಂದ. ನಾವು ಪೀಕ್ ಪಾಯಿಂಟ್ಗೆ ಇವಾಗ ತಲುಪಿದ್ದೀವಿ. ವ್ಯೂ ಮಾತ್ರ ಸಖತ್ತಾಗಿದೆ, ಬಟ್ ಅಷ್ಟೊಂದು ಕವರ್ ಆಗ್ಬಿಟ್ಟಿರೋದ್ರಿಂದ ಮಿಸ್ಟು ನೀಟಾಗಿ ಕಾಣ್ತಾ ಇಲ್ಲ. ನಮ್ಮ ಜೊತೆ ಬಂದಿದ್ರಲ್ಲಿ 15 ಜನ ಬಂದ್ವಿ ನಾವು. ಸೊ ಒಂದು ಬೆಟ್ಟಕ್ಕೆ ಎಲ್ಲರೂ ರೀಚ್ ಆದ್ವಿ. ನೆವರ್ ಗಿವ್ ಅಪ್ ಅಂತಾರಲ್ಲ, ಆ ಆಟಿಟ್ಯೂಡ್ ಇಟ್ಕೊಂಡು ಮನಸ್ಸು ಮಾತು ಕೇಳ್ಕೊಂಡು ಹತ್ತಿದ್ರೆ ಖಂಡಿತ ಎಂಥ ಬೆಟ್ಟ ಬೇಕಾದ್ರೂ ನಮ್ಮ ಕಾಲ ಕೆಳಗಡೆ ಇರುತ್ತೆ. ಅದನ್ನೇ ವಿಲ್ ಪವರ್ ಅಂತ ಕರೀತಾರೆ. ನಾವೇನಾದರೂ ಯಾವ್ದಾದ್ರು ಕೆಲಸ ಮಾಡೋಕ್ಕೆ ಅಥವಾ ಏನಾದ್ರು ಒಂದು ಚಾಲೆಂಜ್ ತೊಗೊಂಡಾಗ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಬಟ್ ಆ ಗೋಲ್ನ ಯಾವತ್ತೂ ಫುಲ್ ಕಂಪ್ಲೀಟ್ ಆಗೋವರೆಗೂ ಬಿಡಬಾರ್ದು. ಅದಕ್ಕೆ ನಮ್ಮ ಆತ್ಮವಿಶ್ವಾಸ ಇರುತ್ತೆ. ಅದು ಮಾತು ಹೇಳ್ತಾರೆ ನಿನ್ನ ಕೈಲಿ ಆಗುತ್ತೆ ಅಂತ, ಅದು ಮೋಟಿವೇಟ್ ಮಾಡ್ತಾ ಇರುತ್ತೆ. ಆ ಮಾತು ಕೇಳ್ಕೊಂಡು ನೀವೇನಾದ್ರು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಥವಾ ಏನಾದ್ರು ಗುರಿ ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ರೀಚ್ ಆಗ್ತೀರಾ. ಅದನ್ನೇ ಆತ್ಮವಿಶ್ವಾಸ ಅಂತ ಕರೀತಾರೆ. ಈಗ ನಾವು ಚೋಮನಗುಂಡು ಪೀಕ್ ಪಾಯಿಂಟಲ್ಲಿ ಇದ್ದೀವಿ. ಎಲ್ಲ ಬೆಳಗ್ಗೆನೇ ಸ್ಟಾರ್ಟ್ ಮಾಡೋದು ಹತ್ತೋದಕ್ಕೆ. ಎಲ್ಲರೂ ಹತ್ತಬೇಕು ಅಂತಲೇ ಹತ್ತಿದ್ದು, ಆದರೆ ಒಬ್ಬೊಬ್ಬರಾಗಿ ಸೆಂಟ್ರಲ್ಲೇ ಡ್ರಾಪ್ ಆಯ್ತಾ ಬಂದರು. ಅದರಲ್ಲಿ ಲಾಸ್ಟಲ್ಲಿ ಇವ್ರು 5 ಜನ ಫಸ್ಟ್ ಬಂದು ರೀಚ್ ಆದರು. ಇವ್ರು ಬಂದ್ರಲ್ಲ, ಇವ್ರು ಇರೋ ಜಾಗಕ್ಕೆ ನಾನು ಹೋಗಲೇಬೇಕು, ಪೀಕ್ ಹತ್ತಲೇಬೇಕು ಅಂತಂದ್ಬಿಟ್ಟು ಸಾಹಸ ಮಾಡಿ ಹತ್ತಿದ್ದೀನಿ. ಎಲ್ಲರೂ ಹತ್ತುವಂಥದ್ದೇ. ಇದನ್ನು ಒಂದ್ಸಲಿ ಇಲ್ಲಿ ಬಂದು ಇಂಥ ಅಟ್ಮಾಸ್ಫಿಯರ್ನ ನೋಡಿ ಇದನ್ನು ಎಂಜಾಯ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ. ಗೈಸ್ ನೋಡ್ತಾ ಇದ್ದೀರಲ್ಲ ಸರ್ನ, ಅವ್ರ ಏಜ್ನ ನೀವು ಎಷ್ಟು ಅಂತ ಅಂದ್ಬಿಟ್ಟು ಗೆಸ್ ಮಾಡ್ಬಿಟ್ಟು ಕಮೆಂಟಲ್ಲಿ ಹಾಕಿ. ಗೈಸ್ ಕೂರ್ಗ್ ವೈಬೋ ಹೆಂಗಿತ್ತು, ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಮತ್ತೆ ನಮ್ಮ ಕಿಟಿ ಬೈ ಅವರು ಗೊತ್ತಿರ್ತಾರೆ ನಿಮ್ಮೆಲ್ಲರಿಗೂ. ನೋಡಿಲ್ಲ ಅಕಸ್ಮಾತ್ ಅಂತಂದ್ರೆ ಅವ್ರ ಚಾನಲ್ ನೋಡಿ. ಎಸ್ಪೆಷಲಿ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ಗಳು ಎಲ್ಲರಿಗೂ ಗೊತ್ತಿರ್ತಾರೆ. ರಾಘು ಜೊತೆ ಫಸ್ಟ್ ಎಕ್ಸ್ಪೀರಿಯೆನ್ಸು ರೈಡು ಬಂದಿದ್ವಿ ಇವತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಚೆನ್ನಾಗಿ ಹೇಳಿದೆ. ನನಗೂ ಎಷ್ಟೋ ವಿಚಾರ ಗೊತ್ತಿರ್ತಿರ್ಲಿಲ್ಲ. ಆ ಚೋಳವರ ಫಾಲ್ಸ್ ಎಲ್ಲ ನೋಡಿದ್ವಿ. ಬಟ್ ಚೆನ್ನಾಗಿತ್ತು ಎಲ್ಲ. ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. 2 days ಒಳ್ಳೆ ಮಜಾ ಮಾಡಿದ್ವಿ, ಒಳ್ಳೆ ವೈಬ್ಸ್ ಮಾಡಿದ್ವಿ. ಹಾಗೆ ಫ್ರೆಂಡ್ಸ್ ಜೊತೆ ಹಾಕೊಂಬಂದ್ರೆ ನೀವು ಸಖತ್ ಚಿಲ್ ಮಾಡ್ಬೋದು. ನಮ್ಮ ಅನ್ಲಿಮಿಟೆಡ್ ಅನ್ವೇಷಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ ಕನ್ನಡದ ಹುಡುಗ ಬೆಳಿಬೇಕು. ಯಾಕೆಂದರೆ ಎಲ್ಲ ಎಷ್ಟೋ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಅದರಲ್ಲಿ ನಮ್ಮ ರಾಘುನೂ ಸಹ ಒಂದು ಲೀಡಿಂಗ್ ಒಂದು ಕಂಟೆಂಟ್ ಕ್ರಿಯೇಟರ್ ಆಗಲಿ ಅಂತ ಎಲ್ಲರಿಗೂ ಹೇಳ್ತಾ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮುಂದೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ಮಾನ್ಸೂನ್ ರೈಡ್ ಕೂಡ ಮಾಡೋ ಪ್ಲಾನಲ್ಲಿ ಇದ್ದೀವಿ. ಕಂಟಿನ್ಯೂಸ್ ವಿಡಿಯೋಸ್ಗಳು ಬರ್ತಾ ಇರ್ತವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.